ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಕ್ಷರಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮುಳ್ಳು ಸೌತೆಕಾಯಿದು ಸಾಸಿವೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದ್ರದ್ದು ಸೊನೆ ತೆಕ್ಕೊಳ್ಳೋಣ. ಸೊನೆ ತೆಗೆದೇ ಹೋದ್ರೆ ಇದು ಕೆಲವು ಸಲ ಕಹಿ ಆಗ್ಬಿಡುತ್ತೆ. ಸೊನೆ ತೆಗ್ದಾಗಿದೆ. ಇದೊಂದ್ಸರಿ ತೊಳ್ಕೊಳ್ಳೋಣ. ನೋಡಿ, ಈಗ ತೊಳ್ಕೊಂಡಿದ್ದೀನಿ. ಈಗ ಇದರದ್ದು ಸಿಪ್ಪೆ ತೆಕ್ಕೊಳ್ಳೋಣ. ನೋಡಿ, ಈಗ ಒಂದ್ಸಲಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕೊಚ್ಕೊಳ್ಳೋಣ. ಕಟ್ ಮಾಡೋದಕ್ಕಿಂತ ಕೊಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇಟ್ಕೊಂಡು ಈ ಥರ ಕೊಚ್ಕೊಳ್ಳೋಣ. ಇದು ತಿರ್ಸ್ಕೊಂಡು ಕೊಚ್ಕೊಳ್ಳಿ. ಎಲ್ಲ ಸೈಡು ಕೊಚ್ಕೊಳ್ಳಿ. ನೋಡಿ, ಸೌತೆಕಾಯಿ ಕೊಚ್ಚಿಟ್ಕೊಂಡಾಗಿದೆ. ಈಗ ನೋಡಿ, ನಾನು ಮಿಕ್ಸಿಗೆ 1 ಚಮಚದಷ್ಟು ಹಸಿ ಸಾಸಿವೆ ಹಾಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೊಬ್ಬರಿ ಇದೆ, ಅರ್ಧ ಕಪ್ಪಷ್ಟು ಇದನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 3 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ತಗೊಳ್ಳೋಣ. ಈಗ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನ. ನೋಡಿ, ಎಷ್ಟು ನುಣ್ಣಗಾಗಿದೆ. ಎಷ್ಟು ನುಣ್ಣಗಾದ್ರೆ ಸಾಕು. ಈಗ ರುಬ್ಬಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ, ಸಾಸಿವೆ, ಹಸಿಮೆಣಸಿನ್ಕಾಯಿ ಅಷ್ಟನ್ನೇ ಹಾಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1 ಸಣ್ಣ ತುಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ನಾವು. ನೋಡಿ, ಈಗ ಒಗ್ಗರಣೆ ಸೊಟ್ಟಿಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಒಂದು ಒಣಮೆಣಸಿನಕಾಯಿ, ನೋಡಿ, ಈಗ 5 ನಿಮಿಷದಲ್ಲಿ ಸೌತೆಕಾಯಿ ಸಾಸಿವೆ ರೆಡಿಯಾಗಿದೆ. ಇದು ಮನೆಗೆಲ್ಲ ನೆಂಟರು ಬಂದಿರೋತ್ತಿಗೆ 5 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಸಿಂಪಲ್ ಆಗಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಎಲ್ಲ ಯೂಸ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ನನ್ನ ಅಡುಗೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.